ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಸಿ.ಪಿ. ನಾರಾಯಣ್ ದ ಕಸ್ಪ್ ಪೀಪಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ಇವತ್ತಿನ ವಿಡಿಯೋ ಲಗ್ನದ ಬಗ್ಗೆ. ಲಗ್ನ ಅಂತಂದ್ರೆ ಏನು? ಓಹೋ, ಏನಪ್ಪ ಇದು ಲಗ್ನ ಅಂದ್ಬಿಟ್ರಲ್ಲ ಇವರು ಅಂತ. ಲಗ್ನ ಅಂತಂದ್ರೆ ನೋಡಿರ್ಬೋದು ನೀವು, ಜ್ಯೋತಿಷ್ಯ ಹೇಳೋರಿಗೆ 3 ಐಟಮ್ ಕೊಡಲೇಬೇಕು, ಗೊತ್ತಿರಬೇಕು. ಎಕ್ಸಾಂಪಲು, ಒಂದು ರಾಶಿ, ನಕ್ಷತ್ರ, ಹಾಗೇನೆ ಲಗ್ನ. ಲಗ್ನ ಅಂತಂದ್ರೆ ಏನು ಅನ್ನೋದನ್ನು ನಾನು ನೀವು ಹೇಳ್ತಾ ಹೋಗ್ತೀನಿ. ನೀವು ಸಾಮಾನ್ಯವಾಗಿ ಇದು ನೋಡಿರ್ಬೋದು, ಯಾವುದು ನಮ್ಮ ಕುಂಡ್ಲಿ ನೋಡಿರ್ತೀರ. ಕುಂಡ್ಲಿಯಲ್ಲಿ ನಮ್ಮ ಬ್ಯಾಂಕ್ ಚೆಕ್ ಮೇಲೆ ನಾವು ಕ್ರಾಸ್ ಮಾಡ್ತೀವಲ್ಲ, ಹಾಗೆ ಒಂದು ಬಾಕ್ಸ್ ಮೇಲೆ ಮಾಡಿರ್ತಾರೆ ಕ್ರಾಸ್, ಅದೇ ಲಗ್ನ. ಅದು ಬರ್ದಿರ್ತಾರೆ, ಇಲ್ಲ ಅಂದ್ರೆ ASC ಅಂತ ಬರ್ದಿರ್ತಾರೆ, ಅಸೆಂಡೆಂಟ್ ಅಂತ. ಅಂದ್ರೆ ಅಲ್ಲಿನ ಒಂದು 1ನೇ ಮನೆ ಅಂತ ಕನ್ಸಿಡರ್ ಮಾಡಬೇಕು. ASC ಅಂತ ಮಾಡ್ಬಿಟ್ಟು 1 ಅಂತ ಹಾಕ್ಬಿಟ್ಟಿರ್ತಾರೆ, ಇದೊಂದು. ಇಲ್ಲ ಅಂದ್ರೆ ಕನ್ನಡದಲ್ಲಿ ಲಗ್ನ ಅಂತ ಕೂಡ ಬರ್ದಿರ್ತಾರೆ. ಸೊ ಸಿಂಪಲ್. ಸೊ ಯಾವ ಬಾಕ್ಸ್ ಮೇಲೆ ಕ್ರಾಸ್ ಮಾಡಿರ್ತಾರೆ, ಚೆಕ್ ಮೇಲೆ ಮಾಡ್ತೀವಲ್ಲ ಹಾಗೆ ಕ್ರಾಸ್ ಮಾಡಿರ್ತಾರೋ ಅದೇ ಲಗ್ನ. ಅದೆಲ್ಲ ಸರಿ ಸ್ವಾಮಿ, ಅದು ಹೆಂಗ್ ಬಂತು, ಅದನ್ನೇ ಯಾಕೆ 1ನೇ ಮನೆ ಮಾಡಿದ್ರು ಅಂತ ಕೇಳಿ. ಹೇಳ್ತೀನಿ. ಸಿಂಪಲ್. ಈಗ ಯಾವುದೇ ಒಂದು ಲೊಕೇಶನ್ ಇರ್ಬೋದು, ಒಂದು ಮಗುವಿನ ಜನನ ಆಗಿದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಬೆಂಗಳೂರು ಇರ್ಬೋದು, ತುಮಕೂರು ಇರ್ಬೋದು, ಚೆನ್ನೈ ಇರ್ಬೋದು, ಕಲ್ಕಟ್ಟ ಇರ್ಬೋದು, ಡೆಲ್ಲಿ ಇರ್ಬೋದು, ಅಥವಾ ಎಲ್ಲಿವೇರ್ ಇನ್ ದ ವರ್ಲ್ಡ್ ಅಂತ ಅನ್ಕೊಳ್ಳಿ. ಅಲ್ಲಿ ಮಗುವಿನ ಜನನ ಆಗಿದೆ ಅಂತ ಅನ್ಕೊಳ್ಳೋಣ. ಮಧ್ಯಾಹ್ನ ಆಯ್ತು, ಬೆಳಿಗ್ಗೆ ಆಯ್ತು, ರಾತ್ರಿ, ಯಾವುದೋ ಒಂದು ಟೈಮ್ ಅಪ್ರಾಕ್ಸಿಮೇಟ್ ಆಗಿ ರ್ಯಾಂಡಮ್ ಆಗಿ ಯಾವ್ದಾದ್ರು ತಗೋಬೋದು. ನೀವು ತಗೊಂಡಾಗ ನಿಮ್ಮ ಆ ಲೊಕೇಶನ್ನಿನ ಈಸ್ಟ್ ಹೊರೈಸಾನ್ ಅಂದ್ರೆ ಪೂರ್ವದ ದಿಕ್ಕಿನ ಕಡೆಗೆ, ನಿಮ್ಮ ಪೂರ್ವ ದಿಕ್ಕಿನ ಕಡೆಗೆ, ದಿಗಂತದ ಕಡೆಗೆ, ಪೂರ್ವ ದಿಗಂತ ಅಂತ ಕರಿತೀವಿ, ಈಸ್ಟ್ ಹೊರೈಸಾನ್. ಆ ಒಂದು ಹೊರೈಸಾನ್ ಅನ್ನ ನೀವು ನೋಡಿದಾಗ ಅಲ್ಲಿ ಯಾವ ನಕ್ಷತ್ರ ಪುಂಜ ರೈಸ್ ಆಗ್ತಾ ಇದೆಯೋ ಅಥವಾ ಉದಯಿಸ್ತಾ ಇದೆಯೋ ಅದೇ ಅವರ ಲಗ್ನ ಆಗತ್ತೆ. ಅಂದ್ರೆ 1ನೇ ಮನೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದನ್ನ. ಸೊ ಈಗ ನಿಮಗೆ ನಾನು ಬಾಯ್ನಲ್ಲಿ ಹೇಳ್ತಾ ಇದ್ದೀನಿ, ವಿಡಿಯೋ ನೋಡ್ಕೊಂಡು ಬರೋಣ. ನಿಮಗೊಂದು ಅನಿಮೇಷನ್ ವಿಡಿಯೋ ತೋರಿಸ್ತೀನಿ, ಕನ್ನಡದಲ್ಲಿ ಅರ್ಥ ಆಗುತ್ತೆ ಯಾಕೆ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಜಾತಕದಲ್ಲಿ ಅನ್ನೋದಕ್ಕೆ. ಈ ಒಂದು ಅನಿಮೇಷನ್ ಬಹಳ ಇಂಪಾರ್ಟೆಂಟ್. ಭೂಮಿ ಹೇಗೆ ಸೂರ್ಯನ ಸುತ್ತಾ ಇರುತ್ತೋ ಹಾಗೇನೆ ನಮಗೆ ಹಗಲು ರಾತ್ರಿಗಳು ನಡೀತಾ ಇರ್ತದೆ. ನೋಡಿ, ಈಗ ಎಕ್ಸಾಂಪಲ್ ಲೊಕೇಶನ್ ಬೆಂಗಳೂರು ಅಂತ ಇಟ್ಕೊಂಡು ಒಂದು ರೇಖೆನಲ್ಲಿ ನಾವು ಪೂರ್ವ ಮತ್ತೆ ಪಶ್ಚಿಮ ಅಂತ ಒಂದು ರೇಖೆ ಇಟ್ಕೊಂಡು ನೋಡಿದಾಗ ನೋಡಿ, ಆ ಲೊಕೇಶನ್ ನೋಡ್ತಾ ಇರಿ. ಈಗ ಸೂರ್ಯ ಉದಯ ಆಯಿತು, ಸೂರ್ಯ ಅಸ್ತಾನೂ ಆಗ್ತಾ ಇದೆ ವೆಸ್ಟ್ ಕಡೆಗೆ. ಸೊ ಹೀಗೆ ದಿನನಿತ್ಯ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ ಬ್ರಹ್ಮಾಂಡದಲ್ಲಿ. ಭೂಮಿಯ ಸುತ್ತೋದ್ರಿಂದ ನಮಗೆ ಈ ಅನುಭವ ಆಗ್ತದೆ. ಇದನ್ನೇ ನಾವು ಲಗ್ನ ಅಂತ ಕನ್ಸಿಡರ್ ಮಾಡಿದಾಗ, ಪೂರ್ವ ದಿಗಂತ ಅಂತ ನೋಡಿದಾಗ ಸೂರ್ಯ ಉದಯ ಆಗೋ ಜಾಗದಲ್ಲಿ ನಿಂತಾಗ ನಮಗೆ ಸೂರ್ಯ ಉದಯಿಸೋದು ಕಾಣುತ್ತೆ. ಇದನ್ನ ನಾವು ಲಗ್ನಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ತಗೋತೀವಿ. ನೋಡಿ, ರಾತ್ರಿ ಆದಾಗ ನಮಗೆ ನಕ್ಷತ್ರ ಪುಂಜಗಳು ಕಾಣುತ್ತೆ. ಅದನ್ನ ನಾವು ನೋಡ್ತಿದ್ದಾಗ ರಾತ್ರಿ ಹೊತ್ತು ಮಾತ್ರ ಕಾಣುತ್ತೆ, ಯಾಕೆಂದ್ರೆ ಅಲ್ಲಿ ಸೂರ್ಯನ ಬೆಳಕಿರಲ್ಲ. ಹಾಗಾಗಿ ರಾತ್ರಿ ಹೊತ್ತು ಕೂಡ ನಕ್ಷತ್ರಗಳು ಕಾಣ್ತವೆ, ಬೆಳಗ್ಗೆ ಕಾಣಲ್ಲ. ನೋಡಿ, ಬ್ರಹ್ಮಾಂಡವನ್ನ ನಾವು ಸುತ್ತುವರೆದಿರುವಂತಹ ಈ ರಾಶಿಗಳೇನಿದೆ ಅದನ್ನ 12 ಭಾಗಗಳಾಗಿ ವಿಂಗಡಿಸಿದೀವಿ. ಅಂದ್ರೆ 30 ಡಿಗ್ರಿ ಇಂಟು 12 ಮಾಡಿದಾಗ 360 ಡಿಗ್ರಿ ಆಗ್ತದೆ. ಇದನ್ನೇ ನಾವು ರಾಶಿ ಅಥವಾ ಲಗ್ನ ಅಂತ ಕನ್ಸಿಡರ್ ಮಾಡಿದಾಗ, ಅದೇ ಪೂರ್ವ ದಿಕ್ಕಿನಲ್ಲಿ ನಿಂತು ನೋಡಿದಾಗ ರಾಶಿಗಳು ಅಥವಾ ಲಗ್ನಗಳು ಹೇಗೆ ನೋಡಿ, ಒಂದೊಂದೇ ರಾಶಿ ಮೇಲೆ ಹೋಗ್ತಾ ಇದೆ, ಉದಯಿಸ್ತಾ ಇದೆ. ಪ್ರತಿ 2 ಅವರಿಗೆ ಒಂದೊಂದು ರಾಶಿ ಉದಯಿಸುತ್ತೆ ಅಂತ. ಇದನ್ನೇ ನಾವು ಲಗ್ನ ಅಂತ ಕರಿತೀವಿ. ನೋಡಿ, ಇದನ್ನ ಒಂದು ಬೆಂಗಳೂರು ಲೊಕೇಶನ್ ಅಂತ ಕನ್ಸಿಡರ್ ಮಾಡಿದ್ರೆ ಅದೇ ಟೈಮ್ನಲ್ಲಿ ಹುಟ್ಟಿದಂತ ಅಮೆರಿಕದಲ್ಲಿ ಬೇರೆ ಲಗ್ನ ಆಗಿರುತ್ತೆ. ಹಾಗಾಗಿ ಲೊಕೇಶನ್ ನಮಗೆ ಬಹಳ ಇಂಪಾರ್ಟೆಂಟು. ವಿಡಿಯೋ ನೋಡಿದ್ರಲ್ಲ, ಈಗ ಅರ್ಥ ಆಗಿರುತ್ತೆ ನಿಮಗೆ. ಹೊರೈಸಾನ್ ಅಂತ ಬಂದಾಗ ಚೇಂಜ್ ಆಗ್ತಾ ಇರುತ್ತೆ ದಿಕ್ಕು, ಯಾಕಂದ್ರೆ ನಾವು ರೊಟೇಟ್ ಮಾಡ್ತಾ ಇದೀವಿ, ಭೂಮಿ ರೊಟೇಟ್ ಆಗ್ತಾ ಇದೆ. ಹಾಗಾಗಿ ಲಗ್ನ ಕೂಡ ವೇರಿಯೇಷನ್ ಬಂದೇ ಬರುತ್ತೆ. ಪ್ರತಿ 2 ಅವರ್ಗೆ ಒಂದು ಲಗ್ನ ಓಡ್ತಾ ಇರುತ್ತೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಲಗ್ನ. ಲೊಕೇಶನ್ಗೆ ಸಂಬಂಧಪಟ್ಟಿದಂತೆ ಆ ವ್ಯಕ್ತಿ ಹುಟ್ಟಿದಂಥ ಲೊಕೇಶನಲ್ಲಿ ಯಾವ ಲಗ್ನ ರೈಸ್ ಆಯಿತು ಅಂತ ಅಂದ್ಬಿಟ್ಟು ನಾವು ನೋಡ್ಕೋಬೇಕಾಗತ್ತೆ ಜಾತಕದಲ್ಲಿ. ಅದು ಕ್ಯಾಲ್ಕುಲೇಟ್ ಆಗಿ ಬಂದ್ಬಿಡುತ್ತೆ ಎಲ್ಲ. ಈಗ ಆ್ಯಪ್ ಇರೋದ್ರಿಂದ ಭಾಳ ಈಸಿ ಎಲ್ರಿಗೂ. ಸೊ ನೀವು ಅಷ್ಟೇ ನಿಮ್ಮ ಒಂದು ಟೈಮ್ ಎಕ್ಸಾಂಪಲ್ ಯಾವುದೋ ಒಂದು ಇವಾಗ ರ್ಯಾಂಡಮ್ ಆಗಿ ಚೆಕ್ ಮಾಡ್ಬೋದು ನೀವು. ಸ್ಕೈ ಮ್ಯಾಪ್ ಅಂತ ಒಂದು ಆ್ಯಪ್ ಇದೆ, ಅದು ಹಾಕೊಂಡ್ರೆ ನಿಮಗೆ ಸುಮ್ಮನೆ ಹೊರೈಸಾನ್ ಕಡೆ ಯಾವ್ದು ಅಂದಾಜಲ್ಲಿ ಹಿಡೀರಿ. ಯಾಕಂದ್ರೆ ಇವಾಗ ಬಿಲ್ಡಿಂಗ್ಸ್ ಬಂದ್ಬಿಟ್ಟಿದೆ, ಮನೆ ಹತ್ರ ಹೋದ್ರೆ ಬಿಲ್ಡಿಂಗ್ಸ್ ಎಲ್ಲ ಕಡೆ. ಎಲ್ಲೋ ಹೋಗ್ಬೇಕಂದ್ರೆ ಬೆಟ್ಟಕ್ಕೆ ಹೋಗ್ಬೇಕು. ಇವಾಗ ಯಾವ್ದಾದ್ರು ಬೆಟ್ಟ ಮೇಲೆ ನಿಂತ್ಕೊಂಡು ನೋಡ್ಬೇಕು ಹೊರೈಸಾನ್ ಬೇಕು ಅಂದ್ರೆ, ಅಲ್ಲೂ ಕಾಣಿಸಲ್ವೇನಪ್ಪ. ಯಾಕಂದ್ರೆ ಇಷ್ಟು ಲೈಟ್ ಇರುತ್ತೆ ಬೆಂಗಳೂರಲ್ಲಿ. ಎಷ್ಟು ಲೈಟ್ ಇರುತ್ತೆ ಅಂದ್ರೆ ಏನೂ ಕಾಣಿಸಲ್ಲ, ರಾತ್ರಿ ಸ್ಕೈಯೇ ಸ್ಟಾರೇ ಕಾಣಿಸಲ್ಲ. ಯಾವ್ದಾದ್ರು ಹಳ್ಳಿಗಳಿಗೆ ಕಾಡುಗಳಿಗೆ ಹೋಗ್ಬೇಕು ಸ್ಟಾರ್ ನೋಡ್ಬೇಕು ಅಂದ್ರೆ ಆ ಲೆವೆಲ್ಗೆ ಹೊಟ್ಟೋಗಿದ್ದೀವಿ ನಾವು. ಈಗ ಮಕ್ಕಳಿಗೆ ತೋರ್ಸೋಕ್ಕಾಗಲ್ಲ ಸ್ಟಾರ್ಸ್ ನಾವು. ಸೊ ಇರ್ಲಿ, ಒಂದು ಅಂದಾಜ್ ಮೇಲೆ ನೀವು ಹೊರೈಸಾನ್ ಇಲ್ಲಿದೆಯಪ್ಪ ಅಂತ ಹೇಳಿ ಆ ಆ್ಯಪನ್ನು ಇಟ್ಕೊಂಡ್ರೆ ನೀಟಾಗಿ ತೋರಿಸುತ್ತೆ ಯಾವ ಕಾನ್ಸ್ಟಲೇಷನ್ ರೈಸ್ ಆಗ್ತಾ ಇದೆ ಅಂತ. ಹೋಗ್ಬಿಟ್ಟು ಸುಮ್ಮನೆ ಇನ್ನೊಂದು ಆ್ಯಪಲ್ಲಿ ಯಾವ್ದಾದ್ರು ಫ್ರೀ ಆ್ಯಪ್ಸ್ ಇರ್ತಾವಲ್ಲ, ಅದ್ರಲ್ಲಿ ನೀವು ಲಗ್ನ ಯಾವುದು ಅಂತ ನೋಡ್ಬಿಟ್ರೆ ಅದು ಮ್ಯಾಚ್ ಆಗುತ್ತೆ. ಪೈಸಿಸೋ ಅಥವಾ ಅಕ್ವೇರಿಯಸೋ, ಕುಂಭನೋ, ಮಕರ, ಕ್ಯಾಪ್ರಿಕಾರನ್ನು ಅಥವಾ ಏರಿಸು, ಮೇಷನೋ ಏನೋ ಒಂದು ಬರ್ತಾ ಇರುತ್ತಲ್ಲಿ. 2 ಅವರ್ಗೆ ಚೇಂಜ್ ಆಗುತ್ತೆ ಲಗ್ನ. ಜ್ಞಾಪಕ ಇಟ್ಕೊಳ್ಳಿ.
2 ಅವರ್ಗೆ ಒಂದು ಲಗ್ನ ಅಂತ ನೆನಪು ಇಟ್ಕೊಂಬಿಡಿ. ಸೊ ಇಷ್ಟೇ ಇವತ್ತಿನ ಒಂದು ಟಾಪಿಕ್. ಈ ಟಾಪಿಕ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಕನ್ನಡದಲ್ಲಿ ವೈಜ್ಞಾನಿಕವಾಗಿ ಲಗ್ನ ಅಂದ್ರೆ ಏನು ಅನ್ನೋದನ್ನ ತೋರಿಸ್ಬಿಟ್ಟಿದ್ದೀನಿ, ಹೇಳ್ಬಿಟ್ಟಿದ್ದೀನಿ. ಹಾಗಾಗಿ ಇದನ್ನ ಆದಷ್ಟು ಜನರಿಗೆ, ನಿಮ್ಮ ಸ್ನೇಹಿತರಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಮಕ್ಕಳಿರ್ಬೋದು, ಎಲ್ರಿಗೂ ಈ ಜ್ಞಾನನ ಕೊಡ್ತಾ ಇರಿ. ಕೊಡೋದ್ರಿಂದ ತಪ್ಪಿಲ್ಲ ಅಲ್ವಾ? ಶೇರ್ ಮಾಡ್ಕೊಳ್ಳೋಣ. ಶೇರ್ ಮಾಡಿಕೊಂಡು ನಾವು ಅರ್ಥೈಸ್ಕೊಳ್ಳೋಣ. ಒಂದ್ಸಲ ಅರ್ಥ ಆಗಲಿಲ್ಲ ಅಂದರೆ 2 ಸಲ ನೋಡಿಕೊಂಡು ದಯಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಂಕರೇಜ್ ಮಾಡಿ. ಮತ್ತಷ್ಟು ಅಸ್ಟ್ರಾಲಜಿ ರಿಲೇಟೆಡ್, ಎಸ್ಪೆಷಲಿ ಸೈಂಟಿಫಿಕ್ ರಿಲೇಟೆಡ್ ಎಜುಕೇಟಿವ್ ವಿಡಿಯೋಸ್ ಅಂಥದ್ದು ಮಾತ್ರ ನಾನು ಮಾಡಿ ಹಾಕ್ತೀನಿ. ಯಾಕಂದರೆ ನಾವು ಲಾಜಿಕಲ್ ಆಗಿ ನಂಬೋದ್ರೆ ಮಾತ್ರನೇ ನೀವು ಮುಂದಕ್ಕೆ ಜ್ಯೋತಿಷನ್ ನಂಬಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ಇದನ್ನು ಬೇಸ್ ಸ್ಟ್ರಾಂಗ್ ಮಾಡ್ತಾ ಇದ್ದೀನಿ ನಿಮ್ಮದು ಥ್ರೂ ಸೈಂಟಿಫಿಕ್ ಅಪ್ರೋಚ್. ದಯಮಾಡಿ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದೇರವರು ಸಹ ಮಾಡಿಕೊಂಡು ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಶನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಮುಂದಿನ ವೀಡಿಯೋಸ್. ಎಲ್ಲ ಇಂಥ ಟಾಪಿಕ್ಸ್ ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಕನ್ನಡದಲ್ಲಿ. ನಿಮ್ಗೆ ಅರ್ಥ ಆಗೋ ಹಾಗೆ ಮಾಡೋದೇ ನನ್ನ ಜವಾಬ್ದಾರಿ. ಓಕೆನಾ? ಇಷ್ಟನ್ನು ಹೇಳ್ತಾ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ ಅಂತ ಹೇಳ್ತಾ ನಿಮ್ಮ ಸಿ ಪಿ ನಾರಾಯಣ್ ಇಲ್ಲಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.